ದೊಡ್ಡದಂತ ಕೆಲಸ. ನೀವುಗಳು ಎಚ್ಚೆತ್ಕೋಬೇಕು. ನೀವುಗಳು ಯಾವಾಗ ಗ್ರಾಮ ಮಟ್ಟದಲ್ಲಿ ಒಂದು ಗ್ರಾಮ ಪಂಚಾಯಿತಿಯ ಬೀಗ ಹಾಕ ತಾಕತ್ತು ನಿಮ್ಮಲ್ಲಿ ಬರ್ತದೋ ಅವತ್ತು ನಮ್ಮ ಚಾಲಕರಿಗೆ ಹೆಸರು ಬರ್ತದೆ. ದಯಮಾಡಿ ಈ ತಾನೇ ನಿಮ್ಮಗಳನ್ನ ನೋಡಿ ಇವತ್ತು ಹೆಣ್ಣು ಮಕ್ಕಳುಗಳು ನಿಮ್ಮಗಳನ್ನ ನಂಬಿ ಬಂದಿರ್ತಕ್ಕಂಥದ್ದು. ಏನೇ ಬಾಗಲಕೋಟೆನಲ್ಲಿ ಯಾವುದೇ ಚಾಲಕಿಯರು ಇರ್ಬೋದು, ಅವ್ರು ಇವತ್ತು ಒಂದು ಡ್ರೈವಿಂಗ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಅಣ್ಣ ತಮ್ಮದಿರನ್ನ ನೋಡಿ ಈ ರಸ್ತೆಗೆ ಏನೋ ಕೆಲಸ ಮಾಡ್ಲಿಕ್ಕೆ ಬಂದಿದ್ದಾರೆ. ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಚಾಲಕರುಗಳು ಏನು ಮಹಿಳಾ ಹೆಣ್ಮಕ್ಳುಗಳು ತೊಂದರೆ ಸಿಗಾಕೊಂಡ್ರು, ದಯಮಾಡಿ ಅವರಿಗೆ ಸಹಾಯವನ್ನ ಮಾಡಿಕೊಂಡು ಅವ್ರಿಗೂ ಈ ಭೂಮಿ ಮೇಲೆ ತನ್ನ ಸ್ವಂತ ದುಡಿಮೆಯನ್ನ ಮಾಡಬಹುದು ಅಂತ ನೀವುಗಳು ಅವರಿಗೆ ಸಪೋರ್ಟ್ ಅನ್ನ ಮಾಡಿಕೊಂಡು ಬರಬೇಕು ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ. ಹಾಗೆ ಏನು ಇವತ್ತಿನ ದಿವಸ ಮಹಿಳಾ ಜಿಲ್ಲಾ ಪದಾಧಿಕಾರಿಗಳು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ನೀವೆಲ್ಲ ಏನು ಕೆಲಸ ಮಾಡ್ತಾ ಇದ್ದೀರಲ್ಲ, ದಯಮಾಡಿ ನಮಗೆ ಒಂದು ವಾರ ಕಾಲಾವಕಾಶ ಕೊಡಿ. ಯಾರ್ಯಾರ್ದೋ ಮಾತುಗಳು, ಯಾವುದೋ ಬೇಡದಲ್ಲೇ ಇರತಕ್ಕಂಥ ಮಾತುಗಳಿಗೆ ತಲೆ ಕೊಟ್ಟು ನಿಮ್ಮನ್ನ ನೀವು ಹಾಳು ಮಾಡ್ಕೋಬೇಡಿ. ನಾನು ಈ ಸಭೆಯಲ್ಲಿ ನಿಮಗೆಲ್ಲರಿಗೂ ಹೇಳ್ತೀನಿ, ನೀವೆಲ್ಲ ಸೇರ್ಕೊಂಡಿರ್ತಕ್ಕಂಥದ್ದು ಒಂದು ಸಂಘಟನೆಯ ಕಡೆಯಿಂದ, ಯಾವುದೇ ಗ್ರಾಮ ಪಂಚಾಯಿತಿಯಿಂದ ನೀವು ಸೇರ್ಪಡೆ ಆಗಿಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ಹಲವಾರು ಜನ ನಿನ್ನೆ ರಾತ್ರಿ ಸಿಕ್ಕಂತ ಮಹಿಳೆಯರು, ಇಲ್ಲ ಅಣ್ಣ ನಮಗೆ ಗೌರ್ಮೆಂಟ್ ಕೆಲಸ ಆಗುತ್ತೆ, ಹಾಗಾಗಿ ನಾವು ಇಲ್ಲಿ 3,000 ಕೊಟ್ಟರು ಪರವಾಗಿಲ್ಲ, 2,000 ಕೊಟ್ಟರು ಪರವಾಗಿಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಂತ ನೀವು ಹೇಳಿದ್ರಿ. ನೀವು ಎಲ್ಲ ಏನಿದಿರಲ್ಲ, ನೀವು ಗ್ರಾಮ ಪಂಚಾಯಿತಿಯಿಂದ ಒಂದು ಸಿಂಗಲ್ ಪೈಸೆನೂ ನೀವು ತಗೊಳ್ಳೋದಿಲ್ಲ. ನೀವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಂದು NGO ಸಂಸ್ಥೆ, ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಒಂದು NGO ಸಂಸ್ಥೆಯಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮನ್ನ ದಿಕ್ತಪ್ಪಿಸುವಂತ ಕೆಲಸಗಳು ಮಾಡ್ತಾ ಇದ್ದಾರೆ ಕೆಲವರು. ನಾವು ಗೌರ್ಮೆಂಟ್ಗೆ ಸೇರಿಸ್ತೀವಿ, ಅಷ್ಟು ದುಡ್ಡು ಕೊಡಿ ಇಷ್ಟು ದುಡ್ಡು ಕೊಡಿ ಅಂತ ನಿಮಗೆ ಮೋಸ ಆದ್ರೂ ಆಗ್ಬೋದು. ದಯಮಾಡಿ ನೀವುಗಳು ಏನಿವತ್ತು ಕರ್ನಾಟಕ ಚಾಲಕರ ಒಕ್ಕೂಟ ನಾಯಣಸಣ್ಣನ ನಂಬಿಕೊಂಡು ನೀವು ಬೆಳಗ್ಗೆಯಿಂದ ಇಲ್ಲಿ ಕೂತಿದ್ದೀರಾ, ಮೇಡಮ್ ಅವ್ರಿಗೋಸ್ಕರ ನೀವೆಲ್ಲ ಇಲ್ಲಿ ಕೂತಿದ್ದೀರಲ್ಲ, ನಿಮ್ಗಳಿಗೋಸ್ಕರನೇ ಅವರು ಬಂದಿರೋದು, ನಿಮ್ಗಳಿಗೋಸ್ಕರನೇ ಅಣ್ಣನೂ ಬಂದಿರೋದು. ನೀವುಗಳಲ್ಲಿ ಮೋಸ ಹೋಗ್ಬೇಡಿ, ನಮಗೆ ಕಾಲಾವಕಾಶ ಕೊಡಿ. ಯಾಕೆಂದ್ರೆ ಸುಮ್ಮನೆ ನಾವು ಮೇಡಮ್ ಅವ್ರು ದಯವಿಟ್ಟು ಬೇಜ ಮಾಡ್ಕೋಬಾರ್ದು. ನಾವು ರಾಜಕೀಯದವರಲ್ಲ, ಆಶ್ವಾಸನೆ ಕೊಡ್ಲಿಕ್ಕೆ ನಾವು ರಾಜಕೀಯದವರಲ್ಲ. ಮತ್ತೆ ಯಾವುದೇ ಒಂದು ಸರ್ಕಾರಿ ಕಚೇರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ನಾವಲ್ಲ. ನಾವೆಲ್ಲ ನಾವು ಚಾಲಕರು. ಇದು ಕರ್ನಾಟಕ ಚಾಲಕರ ಒಕ್ಕೂಟ ಯಾವುದೇ ರೀತಿಯ ಆಶ್ವಾಸನೆಯನ್ನ ಕೊಡೋದಿಲ್ಲ. ದಯಮಾಡಿ ನಮಗೊಂದು 15 ದಿವಸ ಕಾಲಾವಕಾಶ ಕೊಡಿ. ಏಕೆಂದ್ರೆ ನೀವೆಲ್ಲ ಮಹಿಳಾ ಕಲ್ಯಾಣ ಇಲಾಖೆಯಲ್ಲಿ ಸೇರ್ಪಡೆ ಆಗ್ತಾರೆ. ನಿಮ್ಮನ್ನೆಲ್ಲ ತಂದಿರೋದು ನಿಮಗೆ ಕೆಲವರು ಮಂಕುಪುಟಿ ಏರ್ಚಿ ನಿಮಗೆ ಆ ರೀತಿ ಇದೆ ಈ ರೀತಿ ಇದೆ, ಯಾವುದೂ ಇಲ್ಲ. ಮಹಿಳಾ ಸಮಾಜ ಕಲ್ಯಾಣ ಇಲಾಖೆ ನಿಮ್ಮನ್ನ ಬೇರ್ಪಡೆ ಮಾಡಿ ನಿಮ್ಮನ್ನ ಗ್ರಾಮಾಭಿವೃದ್ಧಿ ಅಂತ ಏನು ತಗೊಳ್ತಾ ಇದ್ದಾರೆ ಅದರ ಅಂಡರ್ನಲ್ಲಿ ನಿಮ್ಮಗಳನ್ನ ಕೊಟ್ಟಿದ್ದಾರೆ ಹೊರತು ನೀವು ಸಹ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಗೆ ಸೇರ್ಪಡೆ ಆಗಿರ್ತೀರ. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಯಾರ ಹತ್ರ ಯಾವ ರೀತಿಯಲ್ಲಿ ನಾವು ಲೆಟರ್ ಕೊಡಬೇಕು ಇದನ್ನೆಲ್ಲ ನಾವು ತಿಳ್ಕೋಬೇಕು ಅಂದ್ರೆ ನಮಗೂ ಕಾಲಾವಕಾಶ ಬೇಕು. ಸುಮ್ಮನೆ ಏನೋ ಬಂದು ಬಾಯಿ ಬಣ್ಣ ಮಾತನಾಡಿ ಹೋಗೋದಕ್ಕೆ ನಮಗಿಷ್ಟ ಇಲ್ಲ. ನಾಳೆ ದಿವಸ ಲಾಸ್ಟ್ ಟೈಮ್ ಬಂದಾಗ ಒಂದು 20-25 ಜನ ಇಟ್ಕೊಂಡು ಇದೇ ಬಾಗಲಕೋಟೆನಲ್ಲಿ ಒಂದು ಕಾರ್ಯಕ್ರಮ ಮಾಡೋಗಿದ್ವಿ 2 ವರ್ಷದ ಹಿಂದೆ. ಇವತ್ತು ಇಷ್ಟು ಜನ ಸೇರಿದಿರ ಅಂದ್ರೆ ಪ್ರಾಮಾಣಿಕತೆಯಿಂದ ಹೋಗ್ತಾ ಇರೋದ್ರಿಂದ ಕರ್ನಾಟಕ ಚಾಲಕರ ಒಕ್ಕೂಟ ಪ್ರತಿ ದಿವಸ ಬೆಳೀತಾನೆ ಇದೆ, ಕುಗ್ತಾ ಇಲ್ಲ. ಯಾವತ್ತು ನಮ್ಮನ್ನೆಲ್ಲ ಆಳ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಪ್ರಾಮಾಣಿಕತೆಯಿಂದ ಇದ್ರೆ ಏನಿವತ್ತು ಕರ್ನಾಟಕ ಚಾಲಕರ ಒಕ್ಕೂಟ ಬೆಳೆದಿದೆಯಲ್ಲ, ಇದೇ ರೀತಿ ರಾಜ್ಯ ಆಗ್ಬೋದು ಗ್ರಾಮ ಆಗ್ಬೋದು 100ಗೆ 200% ಬೆಳೆಯುತ್ತೆ. ಇಲ್ಲಿ ನಮ್ಗಳದು ಈ ಮಹಿಳೆಯರು ಕೆಲವೊಂದೊಂದು ಬಾರಿ ಬೆಂಗಳೂರಿನವರು ಬಂದಿಲ್ಲ, ನಮಗೂ ಅದರ ಐಡಿಯಾಸ್ಗಳು ಇರಲಿಲ್ಲ. ಈಗಲೂ ನಿಮ್ಮವ್ರು ಯಾರೋ ಒಬ್ರು ವೇದಿಕೆ ಮೇಲೆ ಕುತ್ಕೊಂಡಿದ್ದಾಗ ಕೇಳಿದೆ, ನಮ್ಮಲ್ಲಿರ್ತಕ್ಕಂಥವ್ರಿಗೆ PDO ಅಂದ್ರೆ ಯಾರು ಇದ್ದಾರೆ ಇದ್ರ ಬಗ್ಗೆ ನಮ್ಗೆ ಯಾರಿಗೂ ಅರಿವಿಲ್ಲ. ನಮ್ಮಲ್ಲಿರ್ತಕ್ಕಂಥ ಹಲವಾರು ಜನ ಹೆಣ್ಮಕ್ಳುಗಳು ಗೊತ್ತೇ ಇಲ್ಲ.
ಯಾರೋ ಸಂಬಳ ಕೊಡ್ತಾರೋ ನಾವು ಕೆಲಸ ಮಾಡ್ತಾ ಇದೀವಿ, ಯಾರ್ದೋ ಮನೆ ಕಸ ಎತ್ತಿದ್ದೀವಿ. ಅಣ್ಣ ಅವಾಗಲೇ ಒಂದು ಮಾತು ಎತ್ತಿದ್ರು, ಅವ್ರ ಮನೆ ಕ್ಲೀನ್ ಮಾಡೋದಲ್ಲದೆ ಅವ್ರ ಮನೆ ಮುಂದೆ ಹೋಗಿ ನಾವು ಭಿಕ್ಷೆ ಬಿಡಬೇಕು, ಈ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ ಇದ್ದಾರೆ. ಈ ಪರಿಸ್ಥಿತಿನ ಬೆಳವಣಿಗೆ ದಿನಗಳಲ್ಲಿ ಅದನ್ನು ಹೋಗಲಾಡಿಸ್ತೀವಿ. ನಿಮ್ಮಗಳ ಜೊತೆಯಲ್ಲಿ ನಾವುಗಳಿರ್ತೀವಿ. ಏನಿವತ್ತು ಲೇಬರ್ ಆಫೀಸಲ್ಲಿ ಬಂದಿದ್ರು, ನಾನು ಅವಾಗಲೇ ಮೈಕ್ ಇಸ್ಕೊಳ್ಳೋಣ ಅನ್ಕೊಂಡೆ. ಸತ್ತಾಗ ಕೊಡ್ತಕ್ಕಂಥ ಅನುದಾನಗಳು ಬೇಡ, ಬದುಕಿದ್ದಾಗ ಅನುದಾನ ಬೇಕು. ಅದಕ್ಕೆ ಅಣ್ಣ ಈಗಾಗಲೇ ಹೊಡೆದಾಡ್ತಾ ಇದ್ದಾರೆ, ಬದುಕಿದ್ದಾಗ ಫ್ರೀಯಾಗಿ ಇನ್ಶೂರೆನ್ಸ್ಗಳನ್ನ ಮಾಡಿಕೊಡಿ ಅಂತ ಹೊಡೆದಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ. ಅಣ್ಣನು ಸಹ ಬದುಕಿರೋಂಥ ಸಂದರ್ಭದಲ್ಲಿ ನಮ್ಮ ಚಾಲಕರಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅವರು ಸತಾಯ ಹೊಡೆದಾಡ್ತಾನೆ ಇದ್ದಾರೆ. ಆಲ್ರೆಡಿ ಈಗ ನಿಮ್ಗಳ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನಾವುಗಳೆಲ್ಲ ಬಂದಿರತಕ್ಕಂಥದ್ದು ಬೆರಳೆಣಿಕೆ ವರ್ಷಗಳಿಂದ ನಾವು ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತೇನಾದರೂ ಸಂಘಟನೆ ಈ ಮಟ್ಟಕ್ಕೆ ಬರ್ತಾ ಇದೆ ಅಂದರೆ ಅದು ನಮ್ಮಣ್ಣ ನಡೆದು ಬಂದಂಥ ಹಾದಿ. ಇವತ್ತವರೆಗೂ ಚಾಲಕರಿಂದ ಹಿಡಿದು ದೊಡ್ಡ ದೊಡ್ಡ ಅಧಿಕಾರಿಗಳ ಹತ್ರ ಕೈ ಚಾಚಿರೋ ಇತಿಹಾಸನೇ ಇಲ್ಲ. ಯಾರ ಹತ್ರನೂ ಕೈ ಚಾಚೋ ಆ ಕೆಲಸನೇ ಮಾಡಿಲ್ಲ. ನೇರವಾಗಿ ಯಾವುದೇ ಒಬ್ಬ ಅಧಿಕಾರಿ ಆದರೂ ಇಲ್ಲಿ ಹಲವಾರು ಪದಾಧಿಕಾರಿ ಅನ್ನೋ ಕೆಲಸವನ್ನ ಸದ್ದೇ ಬಿಡದೆ, ನೀವು ನಂಬಲ್ಲ, ಪ್ಯಾನಿಕ್ ಬಟನ್ದು ಹಲವಾರು ಸಂಘಟನೆಗಳು ಹಲವಾರು ರೀತಿಯಲ್ಲಿ ಮಾತನಾಡಿರ್ಬೋದು. ನಾವು ಯಾವುದೇ ಲೈವ್ಗಳನ್ನ ಮಾಡಲ್ಲ. ನಮ್ಮಲ್ಲಿ ಲೈವ್ ಮಾಡೋ ಅಂತ ಕ್ಯಾಟಗಿರಿ ಸಂಘಟನೆ ಅಲ್ಲ. ಅಥವಾ ಕೆಲವರು ಈ ಸೋಷಿಯಲ್ ಮೀಡಿಯಾಗೆ ಅಂತಾನೆ ಎದ್ಬಿಡ್ತಾರೆ. ಸೋಷಿಯಲ್ ಮೀಡಿಯಲ್ಲಿ ಏನ್ ನೋಡ್ತೀವಿ ನಾವು ಅದನ್ನ ಸತ್ಯ ಅನ್ಕೊಂತೀವಿ. ಇವತ್ತು ಸೋಷಿಯಲ್ ಮೀಡಿಯಾ ಹೇಗಾಗಿದೆ ಅಂತ ಹೇಳಿದ್ರೆ, ಮೀಡಿಯಾಗೆ ಈಕ್ವಾಲಿಟಿ ಸೋಷಿಯಲ್ ಮೀಡಿಯಾ. ನಿಜವನ್ನ ಸುಳ್ಳು ಅನ್ನೋ ರೀತಿನಲ್ಲೂ ತೋರಿಸ್ತಾರೆ, ಸುಳ್ಳನ್ನ ಸತ್ಯ ಅನ್ನೋ ರೀತಿನಲ್ಲೂ ಸೋಷಿಯಲ್ ಮೀಡಿಯಾದವರು ಸಹ ಅದೇ ರೀತಿ ಬಂದ್ಬಿಟ್ಟಿದ್ದಾರೆ. ನಮ್ಮ ಸಂಘಟನೆ ಸೋಷಿಯಲ್ ಮೀಡಿಯಾ ಸಂಘಟನೆ ಅಲ್ಲ. ವಾರದಲ್ಲಿ 4-5 ದಿವಸ ಇದೇ ಪ್ಯಾನಿಕ್ ಬಟನ್ದು ಯಾದಗಿರಿ ಆಗಿರ್ಬೋದು, ಯಾದಗಿರಿ ಜಿಲ್ಲಾಧ್ಯಕ್ಷರು ಇಲ್ಲೇ ಬಂದಿದ್ದಾರೆ. ಪ್ರತಿದಿನ ಫೋನ್ ಮಾಡಿ ಕೇಳೋರು ಏನಾಗ್ತಾ ಇದೆ. ಅವ್ರಿಗೆ ಹೇಳ್ತಾನೆ 2 ದಿವಸ ಕಾಯಿರಿ. ಇದೇ ಬೆಂಗಳೂರಿನಲ್ಲಿ ಹೆಸರು ತಗೊಳ್ಳೋದು ಬೇಡ, ಹೆಸರ ಅಂತ ಒಂದು ಸಂಘಟನೆಯವರು ನೀವು ಚಾಲಕರನ್ನ ದಿಕ್ತಪ್ಪಿಸ್ತಾ ಇದ್ದೀರಾ, ಸರ್ಕಾರಕ್ಕೆ ನೀವು ಮೋಸ ಮಾಡ್ತಾ ಇದ್ದೀರಾ, ಡ್ರೈವರ್ಗಳು ಹೆಂಗೆ ಅಂದ್ರು, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ತೊಡೆ ತಟ್ಟಿ ನಿಂತ್ಕೊಂಡು ಬರೀ 7 ದಿವಸದಲ್ಲಿ ಸೆಪ್ಟೆಂಬರ್ 10ರವರೆಗೂ ನೀವು ಮುಂದೂಡಿಕೆ ಮಾಡಲೇಬೇಕು. ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ, ಈ ಪ್ಯಾನಿಕ್ ಬಟನ್ ಅನ್ನೋದು ಬರುತ್ತೆ, 100% ಹಾಕ್ಬೇಕಾಗುತ್ತೆ. ಅವ್ರು ಯಾರೋ ಒಬ್ರು ಅಧಿಕಾರಿ RTOದವರು ಹೇಳಿದ್ರು, ಇವತ್ತು ಎಲ್ಲಾರ ಕೈನಲ್ಲೂ ಮೊಬೈಲ್ ಇದೆ, ಅಣ್ಣನಿಗೂ ಗೊತ್ತಾಗ್ಬೇಕು. ಅಣ್ಣನು ಹೇಳಿದಾರೆ ಹಲವಾರು ಜನಕ್ಕೆ. ನಮ್ಮ ಜನಗಳನ್ನ ಜಾಗೃತಿ ಪಡಿಸ್ಬೇಕು. ಗಾಡಿನಲ್ಲಿರೋ ಬಟನ್ ಎಲ್ಲ ಒತ್ತೋದು, ಯಾವ್ದಾದ್ರೂ ಅಪ್ಸೆಟ್ ಆದಾಗ ಗಾಡಿ ಒಳಗಡೆ ಯಾರು ಇರ್ತಾರೆ ಅನ್ನೋದು ಗೊತ್ತಿರಲ್ಲ. ಆ ಗಾಡಿಯಲ್ಲಿ ಬಟನ್ ಹುಡುಕ್ಲಿಕ್ಕೆ ಆಗತ್ತಾ? ನೀವೆಲ್ಲ ಡ್ರೈವರ್ಸ್ಗಳು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ನೀನು ಬದುಕೋದು ನೋಡ್ತೀಯ ಹೊರತು ಪ್ಯಾನಿಕ್ ಬಟನ್ ಹುಡ್ಕೊಂಡು ಕುತ್ಕೊಳ್ಲಿಕ್ಕಾಗಲ್ಲ. 112 ಇದೆ, ಇವತ್ತೆಲ್ಲರ ಹತ್ರನೂ ಆಂಡ್ರಾಯ್ಡ್ ಸೆಟ್ ಇದೆ. ಮೊಬೈಲ್ನ ಲಾಕ್ ಮಾಡೋ ಬಟನ್ ನಲ್ಲಿ ಎಮರ್ಜೆನ್ಸಿ ಕಾಲ್ಸ್ ಹೋಗುತ್ತೆ. ತನ್ನ ಮೊಬೈಲ್ನಲ್ಲಿ ಎಮರ್ಜೆನ್ಸಿ ಕಾಲ್ ಇದ್ದಾಗ ಗಾಡಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಪ್ಯಾನಿಕ್ ಬಟನ್. ಇದನ್ನೆಲ್ಲ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ. ಇದನ್ನ ಅಣ್ಣ ಹೊಡೆದಾಡ್ಕೊಂಡು 6-7 ತಿಂಗಳಿಂದ ಹೊಡೆದಾಡ್ಕೊಂಡು ಇದೇ ರಾಜ್ಯ ಸರ್ಕಾರದ ವಿರುದ್ಧ ಯಾರು ಅಣ್ಣನ್ನ ಪ್ರೀತಿಸ್ತಾರೆ ಅವರ ವಿರುದ್ಧ RTO ಕಚೇರಿಗೆ ನುಗ್ಗುದ್ವಿ ಅಂದ್ರೆ ಸುಮ್ಮನೆ ನಡ್ಕೊಂಡೋಗಿರೋದಲ್ಲ, ಇರಬರ ಗೇಟ್ಗಳನ್ನೆಲ್ಲ ಮುರಿದು ನಾವು ಹೊರಗಡೆ ನುಗ್ಗಿದ್ವಿ. ಆ ಲೈವ್ ನೋಡಿರ್ಬೋದು. ನಮ್ಮ ಸಂಘಟನೆ ಏಕೈಕ ಸಂಘಟನೆ, ಜೊತೆನಲ್ಲಿ ಹೋದಂಥವ್ರನ್ನೂ ಸಹ ಆ ಸಭೆಗೆ ಕರ್ಕೊಂಡೋಗಿ ಕೂರಿಸ್ಕೊಂಡಿದ್ವಿ. ಚಾಲಕರ ಮುಂದೆನೆ ನೀವು ಉತ್ತರ ಕೊಡಬೇಕು. ಇದೊಂದೇ ಅಲ್ಲ, ಹಲವಾರು ಬಾರಿ ಅಣ್ಣನ ಬುದ್ಧಿ, ಅಣ್ಣನ ಯಾಕೆ ಚಾಲಕರು ಪ್ರೀತಿಸ್ತಾರೆ ಅಂದ್ರೆ ತನ್ನ ಜೊತೆಲಿ ಬಂದವ್ರನ್ನೆಲ್ಲರನ್ನೂ ಅಧಿಕಾರಿಗಳ ಮುಂದೆ ಕೂರಿಸ್ತಾರೆ, ಮಾತನಾಡಿಸ್ತಾರೆ. ಅಷ್ಟು ಜನ ಚಾಲಕರು ಹೋದವರಲ್ಲಿ ಕೇಸ್ ಹಾಕಿಸ್ಕೊಂಡಿದ್ದು ಅಣ್ಣ ಒಬ್ರೆ.
ಸಂಪೂರ್ಣವಾದ ಕೇಸನ್ನ ಅಣ್ಣನ ಮೇಲೆ ಹಾಕಿಸ್ಕೊಂಡು ಮೊನ್ನೆ ಅವರಿಗೆ ಬೇಲ್ ಆಗಿದೆ. ಬೇಲ್ ಆದ್ಮೇಲೆ ಇಲ್ಲಿಗೆ ಬಂದಿದ್ದವರು. ದಯಮಾಡಿ ಪ್ರತಿಯೊಬ್ರು ಹೆಣ್ಮಕ್ಳುಗಳು ಏನು ನಿಮ್ಮ ದುಡಿಮೆ ಮಾಡ್ಲಿಕ್ಕೆ ಇವತ್ತು ಹೊರಟಿದ್ದೀರಾ, ನೀವು ಮಾಡ್ತಾ ಇದ್ದೀರಾ, ಸಂತೋಷ ಮಾಡಿ. ಆದ್ರೆ ಯಾವುದೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಇದು ಮಾಡಬೇಡಿ. ಆಮೇಲೆ ನಿಮ್ಮಲ್ಲೇ ದಿಕ್ ತಪ್ಪಿಸುವಂತ ಕೆಲಸಗಳು ಮಾಡ್ತಾರೆ. ಆ ದಿಕ್ ತಪ್ಪಿಸುವಂತ ಸಂಘಟನೆ ನಮ್ಮದಲ್ಲ. ಇದು ಕರ್ನಾಟಕ ಚಾಲಕರ ಒಕ್ಕೂಟ. ಯಾವತ್ತೂ ಎಲ್ಲೂ ಸಹ ನಮ್ಮಣ್ಣ ಬೇಡಿಲ್ಲ, ಬೇಡೋದು ಇಲ್ಲ. ನಿಮ್ಮಗಳನ್ನಂತೂ ಹಾಳಾಗೋದಕ್ಕೆ ಬಿಡೋದಿಲ್ಲ. ದಯವಿಟ್ಟು ಹೆಣ್ಮಕ್ಳ ಒಂದೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಅಕ್ಕ ತಂಗಿರು ಇವತ್ತು ಮನೆ ಮುಂದೆ ಹೋಗಿಲ್ಲ ಅಂತ ಹೇಳಿದ್ರೆ ಹಲವಾರು ಮನೆ ಗಲೀಜಾಗಿರುತ್ತೆ. ಆ ಕೆಲಸ ನೀವು ಮಾಡ್ತಾ ಇದ್ದಾರೆ, ಅದು ಅಣ್ಣ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವತ್ತು ನಿಮ್ಮ ಮನೇನು ಕ್ಲೀನ್ ಮಾಡಿಕೊಂಡು ಕಂಡೋರ್ ಮನೇನು ಕ್ಲೀನ್ ಮಾಡ್ತಾ ಇದ್ದೀರಾ. ಆ ಕ್ಲೀನ್ ಮಾಡೋದಲ್ಲದೆ ನಿಮಗೆ ಅಣ್ಣ ಹೇಳಿದ್ರಲ್ಲ 30 ರೂಪಾಯಿ, ದಯವಿಟ್ಟು ಕೇಳಬೇಡಿ. ನಿಮಗೆ ಸಂಬಳ ಕೊಟ್ಟಿಲ್ಲ ಅಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಇದ್ದಾರೆ, ಜಿಲ್ಲಾಧ್ಯಕ್ಷರು ಗಮನಕ್ಕೆ ತನ್ನಿ. ನೀವುಗಳು ಒಗ್ಗಟ್ಟಾಗಿರಿ. ಜಿಲ್ಲಾಧ್ಯಕ್ಷರು ಗಮನಕ್ಕೆ ತಂದು ನೀವು ಪಂಚಾಯಿತಿಯವ್ರಿಗೆ ಹೇಳಿ, ನೀನು ಭಿಕ್ಷೆ ಬೇಡಪ್ಪ, ನೀನು ನಾವು ಕೊಡೋ ತೆರಿಗೆಯಲ್ಲಿ ನೀನಿದ್ಯಾ, ನೀನು ಭಿಕ್ಷೆ ಎತ್ಕೊ ಬಂದು ಕೊಡು. ನಾವು ಭಿಕ್ಷುಕರಲ್ಲ, ನಾವು ಕೆಲಸ ಮಾಡ್ತಾ ಇದ್ದೀವಿ, ನಮಗ್ ಕೆಲ್ಸಕ್ಕೆ ಸಂಬಳ ಕೊಡು. ನೀನು ಕೊಡ್ತಾ ಇರೋದೇ ಪುಡಿಗಾಸು. ಆ ಪುಡಿಗಾಸನ್ನು ಚಂದ ಎತ್ತಬೇಕು ಅನ್ನೋದು ನಮಗಿಲ್ಲ. ಇವತ್ತು ಯಾವುದೇ ಒಂದು ಹೆಣ್ಮಗು ಮನೆಯಲ್ಲಿ ಕುತ್ಕೊಂಡು ಬರೀ ಊದಿನ ಕಡ್ಡಿ ಒತ್ತಿದ್ರು, ದಿವಸಕ್ಕೆ 100 ರಿಂದ 200 ಊದಿನ ಕಡ್ಡಿ ಒತ್ತಿದ್ರು ಇವತ್ತು 150-200 ರೂಪಾಯಿ ಸಿಗುತ್ತೆ. ಅಂಥದ್ರಲ್ಲಿ ನೀವು ಮನೆ ಬಿಟ್ಟು ರೋಡಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀರಾ. ಯಾರ ಹತ್ರನೂ ಚಂದ ಎತ್ತಬೇಡಿ. ಮುಂದಿನ ದಿನದಲ್ಲಿ ಆ ಪರಿಸ್ಥಿತಿ ಬಂತು ಅಂದ್ರೆ ಜಿಲ್ಲಾಧ್ಯಕ್ಷರು ಗಮನಕ್ಕೆ ತನ್ನಿ. ಯಾರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಅಣ್ಣ ಅಂತೂ 100ಗೆ 200% ನಿಮ್ಮ ಜೊತೆನಲ್ಲಿ ಬಂದು ನಿಂತ್ಕೊಂತಾರೆ. ಇಡೀ ಪ್ರತಿಯೊಂದು ಜಿಲ್ಲೆಯಿಂದನೂ 10 ಜನ ಬರ್ತೀವಿ. ಇದೇ ಬಿಜಾಪುರದಲ್ಲಿ ಬಿಜಾಪುರ ಅಧ್ಯಕ್ಷರು ಇದ್ದಾರೆ, ಬಿಜಾಪುರದ ಮಹಿಳೆಯರು ಇದ್ದಾರೆ. ಎಲ್ಲ ಜಿಲ್ಲೆಯಿಂದನೂ ಸಹ ನಾವುಗಳು ಕರ್ನಾಟಕ ಚಾಲಕರ ಒಕ್ಕೂಟದವರು ಹೋಗಿ ನುಗ್ಗಿದ್ವಿ, ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ. ಇಲ್ಲಿ ಬಾಗಲಕೋಟೆನಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರೇ ನಿಮಗೆ ಮಿಸ್ಗೈಡ್ ಮಾಡಿದ್ರು ದಯಮಾಡಿ ನೀವು ಎದೆ ತೋರಿಸಿ, ನಿಮ್ಮ ಜೊತೆನಲ್ಲಿ ನಾವು ಬಂದು ನಿಲ್ತೀವಿ. ಹಲವಾರು ಜನ ಅಧಿಕಾರಿಗಳು ನಮಗೆ ಆಶ್ವಾಸನೆಗಳನ್ನು ಕೊಟ್ಟೋಗಿದ್ದಾರೆ. ದಯಮಾಡಿ ನಿಮ್ಮ ಜಿಲ್ಲಾಧ್ಯಕ್ಷರಲ್ಲೂ ಮನವಿ ಮಾಡ್ತೀನಿ, ಯಾವುದೋ ಒಂದು ಸಭೆಗೆ ಬಂದು ಮಾತನಾಡೋದಲ್ಲ. ಏನಿವತ್ತು ಬ್ಲಡ್ ಕ್ಯಾಂಪ್ ಮಾಡಿದ್ದೀರಾ, ಇದೇ ರೀತಿ ಸರ್ಕಾರದ ಏನು ಲೇಬರ್ ಆಫೀಸಿಂದ ಬಂದಿದ್ರು ಅವರು ಸಹ ಕ್ಯಾಂಪ್ ಹಾಕ್ಬೋದು. ಅವ್ರ ಕೈಯಲ್ಲಿ ಕ್ಯಾಂಪ್ ಹಾಕ್ಸಿ. ಇದು ಸರ್ಕಾರದಲ್ಲಿ ಇದೆ, ಕ್ಯಾಂಪ್ ಹಾಕ್ಬೇಕು. ಬರ್ತಕ್ಕಂಥ ಚಾಲಕರಿಗೆ ಅವತ್ತಿನ ದಿವಸದ ಸಂಭಾವನೆ ಕೊಡಬೇಕು, ಸಂಬಳ ಕೊಡಬೇಕು. ಸುಮ್ಮನೆ ಅಧಿಕಾರಿಗಳು ಕರೆದ್ರು ಕೈ ಕಟ್ಕೊಂಡೋಗಿ ಭಾಷಣ ಕೇಳೋದಲ್ಲ. ಸರ್ಕಾರ ಇದು ನಮ್ಮ ಹಕ್ಕು. ಅವರು ಒಂದು ದಿವಸದ ಸಂಬಳ ಕೊಡಬೇಕು ಲೇಬರ್ ಆಫೀಸ್ನವರು. ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳೋದು ನೋಡಿ. ನಿಮ್ಮ ಜೊತೆನಲ್ಲಿ ನಾವು ಬರ್ತೀವಿ. ಅಧಿಕಾರಿಗಳು ಏನೋ ಹೇಳಿದ್ರು, ಯಾವುದೋ ಮಾತು ಹೇಳಿದ್ರು, ಯಾರೋ ಇನ್ನೊಬ್ರು ಏನೋ ಹೇಳಿದ್ರು, ದಯಮಾಡಿ ಕೈ ಮುಗಿದು ಕೇಳ್ತೀನಿ ನೋಡಿ ಸರ್. ಇವತ್ತು ಏನು ಹಳೆ ನನ್ನ ಅಣ್ಣ ತಮ್ಮದಿರು ಇಲ್ಲೇ ಇದ್ದೀರಾ. 2 ವರ್ಷದ ಹಿಂದೆ ನಾವು ಬಂದು ಏನು ಮಾತನಾಡಿದ್ವೋ ಅದನ್ನ ನಡೆಸ್ಕೊಂಡು ಹೋಗ್ತಾನೆ ಇದ್ದೀವಿ. ಹಲವಾರು ರೀತಿ ಗಲಾಟೆಗಳನ್ನ ಮಾಡಿಕೊಂಡು, ಸರ್ಕಾರದ ವಿರುದ್ಧ ಮಾಡಿಕೊಂಡು, ಅಧಿಕಾರಿಗಳ ವಿರುದ್ಧ ಮಾಡಿಕೊಂಡು ಬರ್ತಾನೆ ಇದ್ದೀವಿ. ನೀವುಗಳು ಮಾಡಬೇಕು, ನೀವುಗಳು ಎಚ್ಚೆತ್ಕೋಬೇಕು. ನೀವು ಒಂದು ಜಿಲ್ಲೆಯಲ್ಲಿ, ಒಂದು ಗ್ರಾಮದಲ್ಲಿ, ಅವಾಗಲೇ ಹೇಳಿದಾಗೆ ಗ್ರಾಮ ಪಂಚಾಯಿತಿ ಬೀಗವನ್ನ ನೀವು ಹಾಕಿದ್ರಿ ಅಂದ್ರೆ ಅಣ್ಣ ವಿಧಾನಸೌಧದ ಬೀಗ ಹಾಕ್ತಾರೆ. ಇದು ಸತ್ಯವಾದ ಮಾತು. ಘಂಟಾಘೋಷವಾಗಿ ಹೇಳ್ತೀನಿ, ಇದೇ ಹಳೆ ಸರ್ಕಾರ ಇದ್ದಾಗ ಅಣ್ಣನ 2 ಗಂಟೆಗಳ ಕಾಲ ವಿಧಾನಸೌಧದ 3ನೇ ನಂಬರ್ ಗೇಟಲ್ಲಿ ನಿಲ್ಲಿಸಿದ್ರು. 2 ಗೇಟನ್ನ ಅಲ್ಸಿದ್ರು. 10 ನಿಮಿಷ ನೇರವಾಗಿ ಅಣ್ಣನಿಗೆ ಹೇಳಿದ್ರು, ಬೆಂಗಳೂರಿನಲ್ಲಿ 33,000 ಜನ ಇದ್ದಾರೆ, ಸಿಗ್ನಲ್ಗಳಲ್ಲಿ 2 ಗಾಡಿ ಕೀ ಸಮೇತ ಬಿಟ್ಟು ಓಡೋಗೋಕೆ ಕೇಳ್ತೀನಿ, ನನ್ನನ್ನು ಒಳಗಡೆ ಬಿಟ್ಟಿಲ್ಲ ಅಂದ್ರು. ಈ ಕೆಲಸ ನಾವು ಮಾಡೋದಕ್ಕೆ ತಾಕತ್ ಇವತ್ತಿದೆ ಅಂದ್ರೆ ಅದು ಅಣ್ಣನಿಂದ. ನೀವುಗಳು ಆ ತಾಕತ್ತನ್ನ ನೀವು ಮಾಡಬೇಕು. ಒಂದೇ ಒಂದು ಹೇಳ್ತೀನಿ ಕೇಳಿ, ನಾವು ಹೋರಾಟ ಮಾಡೋದು ಬೇಡ, ಯಾರ್ದೋ ಮನೆ ಮುಂದೆ ಹೋಗಿ ಕುತ್ಕೊಳ್ಳೋದು ಬೇಡ. ನಾವು ಗ್ರಾಹಕರು ನಮ್ಮ ಜೊತೆನಲ್ಲಿ ಇದ್ರು ಸಹ 2 ನಿಮಿಷ ಗಾಡಿ ಕೀ ಆಫ್ ಮಾಡಿ ಪ್ರತಿಯೊಬ್ರು
ಒಂದು ಟೈಮ್ ನಿಗದಿಪಡಿಸ್ಕೊಂಡು ನಾವು ಎಲ್ಲೆಲ್ಲಿರ್ತೀವಿ ಗಾಡಿ ಅಲ್ಲೇ ಗಾಡಿಗಳನ್ನು ಆಫ್ ಮಾಡಿದ್ರೆ ಸಾಕು, ಇಡೀ ಸರ್ಕಾರ ತಲೆ ಕೆಳಗಾಗುತ್ತೆ 2 ನಿಮಿಷಕ್ಕೆ. 2019-18ರಲ್ಲಿ ಹೈಯೆಸ್ಟ್ GDP ನಮ್ಮ ಭಾರತದಲ್ಲಿದ್ದಂತ ಚಾಲಕರುಗಳು ಪ್ರತಿಯೊಬ್ಬರು ರಸ್ತೆಯಲ್ಲಿದ್ರು, ಫಾರಿನ್ ನಲ್ಲಿ ಎಲ್ಲೂ ಇರಲಿಲ್ಲ. ಇಡೀ GDP ಹೈಕ್ ಆಗಿದ್ದು ನಮ್ಮಿಂದ. ಅಣ್ಣ ಅವಾಗಲೇ ಹೇಳಿದ್ರಲ್ಲ, ಅದೇ ಸರ್ಕಾರದವರು ನಮ್ಮಲ್ಲಿ ತೆರಿಗೆ ಬರ್ತಾ ಇಲ್ಲ, ಮ್ಯಾಕ್ಸಿ ಕ್ಯಾಬ್ಗಳು ಓಡ್ತಾ ಇಲ್ಲ, ನಮ್ಮಲ್ಲಿ ಸರ್ಕಾರ ನಡೆಸಕ್ ಕಷ್ಟ ಆಗ್ತದೆ ಅಂದ್ರು. GDP ಎತ್ತೋದು ಗೊತ್ತಿದೆ, GDPಯನ್ನ ಇಳಿಸೋದು ಗೊತ್ತಿದೆ. ನಾವು ಬುದ್ಧಿವಂತರಾಗಬೇಕು. ಯಾವಾಗ ಚಾಲಕರು ಬುದ್ಧಿವಂತರಾಗ್ತೀವೋ ಅವತ್ತಿನ ದಿವಸ ಪ್ರತಿಯೊಂದನ್ನು ಕಲಿತೀವಿ. ಇವತ್ತು ಯಾರೇ ಒಬ್ಬ ಡಾಕ್ಟರ್ಗೆ ಹೋಗ್ಬಿಟ್ಟು ಸ್ಪಾನರ್ನ ಕೊಡ್ರಿ ಅಂದ್ರೆ ಯಾವ ಡಾಕ್ಟರ್ ಕೊಡಲ್ಲ, ಕೊಡ್ತಾರಾ? ಸೆಟಸ್ಕೋಪ್ಗಳು ಗೊತ್ತಿದೆ ಅಲ್ವಾ, ಆಪರೇಷನ್ ಕಿಟ್ಗಳು ಗೊತ್ತಿದೆ ಅಲ್ವಾ? ಹಲವಾರು ಜನ ಡಾಕ್ಟರ್ಗಳನ್ನ ಕರ್ಕೊಂಡು ಹೋಗ್ತಾ ಇರ್ತೀರಾ, ಇಂಜಿನಿಯರ್ಗಳನ್ನ ಕರ್ಕೊಂಡು ಹೋಗ್ತಾ ಇರ್ತೀರಾ. ಅವ್ರು ಏನೇನು ಉಪಯೋಗಿಸ್ತಾರೆ ಪ್ರತಿಯೊಂದ್ರದ್ದು ಹಿಸ್ಟ್ರಿ ಗೊತ್ತು. ಅದೇ ಒಬ್ಬ ಇಂಜಿನಿಯರ್ ಕೇಳ್ರಿ, ಅದೇ ಒಬ್ಬ ಇಂಜಿನಿಯರ್ಗೆ ಕರ್ನೆ ಎತ್ಕೊಂಡು ಒಂದೇ ಒಂದು ಸಿಮೆಂಟ್ ಬಳಿ ಏನ್ರಿ, ಇದು ನನ್ನ ಕೆಲಸ ಅಲ್ಲ ಹೇಳ್ತಾನಲ್ವ. ಆದ್ರೆ ತನ್ನ ಜೊತೆಲಿ ಬರ್ತಕ್ಕಂಥ ಗ್ರಾಹಕನ ಸೇವೆ ಮಾಡಿಕೊಂಡು ಏನು ಕೆಲಸ ಬೇಕಿದ್ರೆ ಹೇಳ್ತೀವಿ, ಕೊನೆಗೆ ಒಂದು ಪಕ್ಷ ಕಸ್ಟಮರ್ ತಂದಂತ ಲಗೇಜನ್ನ ಅವ್ರ ಮನೆ ಒಳಗಡೆಗೆ ಇಕ್ಬೇಕು ಅಂದ್ರೆ ಅಮಲಿ ಕೆಲಸನೂ ನಾವು ಮಾಡ್ತೀವಿ. ಫಸ್ಟ್ ನಮ್ಮಲ್ಲಿ ನಾವು ಬದಲಾಗಬೇಕು, ನಾವುಗಳು ಬದಲಾಗಬೇಕು. ನಮ್ಮ ವೃತ್ತಿ ಏನು, ನಾನು ಯಾರು, ನಾನು ಏನನ್ನ ಸಂಪಾದನೆ ಮಾಡ್ತಾ ಇದ್ದೀನಿ, ಎಷ್ಟು ನಂದು ಸಂಪಾದನೆ. ಒಂದು ಕಡೆ ವರ್ಗ 3,000 ಸಂಬಳ ತಗೊಳ್ತಕ್ಕಂಥ ಚಾಲಕರು ಇಲ್ಲಿದ್ದಾರೆ, ಮಹಿಳೆ ಚಾಲಕರು. ಇದೇ ಗಂಡು ಮಕ್ಕಳು ನಿಮ್ಮ ಎದೆ ಮುಟ್ಕೊಂಡು ಹೇಳಿ, ಒಬ್ಬ ಡ್ರೈವರು ಪ್ರತಿ ತಿಂಗಳು 20,000 ಸಂಪಾದನೆ ಮಾಡ್ತಾರೆ. ಮಾಡ್ತೀರಲ್ವಾ? ನಿಮ್ಮ ಮೊಬೈಲ್ಗಳು ತೆಗೆದು ಗೂಗಲ್ ಅಲ್ಲಿ ಚೆಕ್ ಮಾಡ್ರಿ. ITBT ನಲ್ಲಿ ಬೇಸಿಕ್ ಸ್ಯಾಲ್ರಿ 12,000. ಎಷ್ಟು ಹೇಳಿ? ಬೇಸಿಕ್ ಸ್ಯಾಲ್ರಿ 12,000. ಅವನ ಮನೆ ಬಾಗಿಲು ಮುಂದೆ ಡ್ರೈವರ್ಗಳು ನಾವು ಪಿಕಪ್ ಮಾಡಿಸ್ತೀವಿ. ಬೆಂಗಳೂರಿನಲ್ಲಿ ಇರೋರು ಮಾಡ್ತಾ ಇದ್ದಾರೆ, ಅಲ್ಲಿ ನಿಮ್ಮಲ್ಲೂ ಗೊತ್ತು. ನೀವು ಎಷ್ಟೋ ಜನ ಬೆಂಗಳೂರಿನಲ್ಲಿ ದುಡಿಮೆ ಮಾಡಿ ಬಂದಿದ್ದೀರಾ. ನಮ್ಮಲ್ಲಿ ಯಾಕೆ ಗರ್ವ, ನಮ್ಗೆ ಯಾಕೆ? ಇನ್ನೊಬ್ರಿಗೆ ಎಲ್ಲಾ ಸೇವೆನೂ ಮಾಡ್ತೀವಿ. ಅವನು ಬ್ಯಾಗ್ ಎತ್ತಿಕ್ಕು ಅಂದ್ರೆ ಎತ್ತಿಕ್ತೀವಿ. ಬರೀ ಯಾವ್ದಾದ್ರು ಫಾರಿನ್ಗಳು ಟ್ರಿಪ್ ಮಾಡಿ, ಬೇರೆ ಕಂಟ್ರಿನಲ್ಲಿ ಡ್ರೈವರು ಸ್ಟೇರಿಂಗ್ ಬಿಟ್ಟು ಕೆಳಗೆ ಇಳಿಯಲ್ಲ, ಬೇಕಾದ ಲಗೇಜ್ ಹಾಕ್ಬೋದು. ಮೇಡಮ್ ಅವ್ರು ಹೋಗಿರ್ತಾರೆ ಪ್ರವಾಸ. ನಮ್ಮಲ್ಲಿ ಇರ್ತಕ್ಕಂಥ ಡ್ರೈವರ್ಗಳು ಎಲ್ಲೂ ಬೇಡ, ಈ ಮಹಾರಾಷ್ಟ್ರ ಕಡೆ ಎಲ್ಲರೂ ನಾರ್ತ್ ಸೈಡ್ ಎಲ್ಲರೂ ಹೋಗ್ಬಿಡಿ, ಡ್ರೈವರ್ಗಳು ಹಿಡಿಯೋದೇ ಇಲ್ಲ, ಬೇಕಾದ್ರೆ ಲೋಡ್ ಮಾಡ್ಕೊಂತಾರೆ. ನೀವುಗಳು ಯಾಕಿದ್ದೀರಾ ಅಂದ್ರೆ ನಿಮ್ಮನ್ನ ನೀವು ತಿಳ್ಕೊಂಡಿಲ್ಲ, ನಿಮ್ಮ ಸಂಬಳ ತಿಳ್ಕೊಂಡಿಲ್ಲ, ನಾನು ಯಾರು ಅನ್ನೋದನ್ನ ನೀವುಗಳು ತಿಳ್ಕೊಂಡಿಲ್ಲ. ಹೈಯೆಸ್ಟ್ ಟ್ಯಾಕ್ಸ್ ನೀವೇ ಕಟ್ಟೋದು. ಗ್ಯಾರೇಜ್ಗಳಲ್ಲಿ ಸ್ಕ್ರೂಗಳನ್ನ ಎಲ್ಲಂದ್ರಲ್ಲಿ ಬಿಸಾಕಿರ್ತೀರಾ, ಎಲ್ಲಂದ್ರಲ್ಲಿ ರೋಡ್ಗಳ ಮೇಲೆ ಬಿಸಾಕ್ತೀರಾ. ಪ್ರತಿಯೊಂದು ಸ್ಕ್ರೂಗೂ ಸತ ತೆರಿಗೆ ಕಟ್ತೀರಾ ನೀವು. ಇಲ್ಲಿ ಎಷ್ಟೋ ಜನ ಹೇಳ್ತೀರಾ, ಅಯ್ಯೋ ತೆರಿಗೆ ಅಂದ್ರೆ ಏನು, ನಾನು ಟ್ಯಾಕ್ಸ್ ಪೇಯರ್ ಅಲ್ಲ ಅಂತೀರಾ. ಒಂದು ಸ್ಕ್ರೂಗೂ ಸತ ನೀವು ತೆರಿಗೆ ಕಟ್ತೀರಾ. ನೀವು ನೇರವಾಗಿ ಕದ್ದಂತ ದುಡ್ಡಿಗೆ ಟ್ಯಾಕ್ಸ್ ಕಟ್ಟದಲ್ಲೇ ಇರ್ಬೋದು, ಆದ್ರೆ ಪರೋಕ್ಷವಾಗಿ ಪ್ರತಿಯೊಂದು ವಸ್ತುಗೂ ತೆರಿಗೆ ಕಟ್ಟತಕ್ಕಂಥವ್ರು ಒಬ್ಬನೇ ಒಬ್ಬ ಚಾಲಕ ಹಾಗೂ ಮಾಲೀಕ. ಆಟೋಮೊಬೈಲ್ಸು, ಮೆಕ್ಯಾನಿಕ್ಸು, ಟೈರ್ ಶಾಪ್, ಡೀಸೆಲ್ಲು, ಪ್ರತಿಯೊಂದಕ್ಕೂ ತೆರಿಗೆ ಕಟ್ತೀವಿ. ಆದ್ರೆ ನೀವುಗಳು ಬದಲಾಗಬೇಕು. ನೀವು ಯಾವತ್ತು ನೀಟ್ ಅಂಡ್ ಕ್ಲೀನು, ನಿಮ್ಮ ಯೂನಿಫಾರ್ಮು ಇದನ್ನ ಬದಲಾಗ್ತಿರೋ ಅವತ್ತು ನಮ್ಮ ವೃತ್ತಿಗೆ, ನಮ್ಮ ಚಾಲಕನಿಗೆ ಒಂದು ಗೌರವ ಸಿಗ್ತದೆ. ಅಲ್ಲಿವರೆಗೂ ಬರಲ್ಲ. ಎಷ್ಟೋ ಜನ ಹೇಳ್ತಾರೆ ಗುಟ್ಕಾ ತಿಂತಾನೆ, ಇದ್ ಮಾಡ್ತಾರೆ ಅಂತ. ಆ ಚಾಲಕನಿಗೆ ಮಾತ್ರ ಗೊತ್ತಿರ್ತದೆ. ಆ ಚಾಲಕನ ಜೊತೆ ಇಲ್ಲಿ ಎಷ್ಟೋ ಹಲವಾರು ಜನ ತನಗ್ ಬೇಡದಲ್ಲೇ ಇರೋ ಆ ಚಟ ಅದು, ಆದ್ರೂ ಆ ಚಟಕ್ಕೆ ಈಡಾಗಿದ್ದಾರೆ ಅಂದ್ರೆ ಎಲ್ಲಿ ನಿದ್ರೆ ಬರ್ತದೋ ಅನ್ನೋದಕ್ಕೆ ಎಷ್ಟೋ ಜನ ಗುಟ್ಕಗಳಾಗ್ತಾರೆ. ಇದು ಸತ್ಯವಾದ ಮಾತು. ಹಲವಾರು ಚಟಗಳಿಗೆ ಅಡಿಟ್ ಆಗ್ತಕ್ಕಂಥದ್ದು ತನ್ನಿಂದ ಇರ್ತಕ್ಕಂಥ ಜನಗಳಿಗೋಸ್ಕರ. ನಾವು ಇಷ್ಟೆಲ್ಲ ಮಾಡ್ತಾ ಇದೀವಿ, ಆದ್ರೂ ನಮ್ಮಲ್ಲಿ ಶಿಸ್ತನ್ನೋದು ಒಂದು ನಾವು ರೂಢಿಸ್ಕೊಂಡ್ವಿ. ನಾವು ಯಾವತ್ತು ಐರನ್ ಮಾಡಿರ್ತಕ್ಕಂಥ ಯೂನಿಫಾರ್ಮ್ನ ನಾವು ಯಾವತ್ತು ಹಾಕ್ತೀವಿ ಅವತ್ತು ಚಾಲಕನಿಗೆ ಬೆಲೆ ಬರ್ತದೆ, ಅವತ್ತು ಪ್ರತಿಯೊಬ್ಬ ಅಧಿಕಾರಿಯ ಶರ್ಟ್ ಅನ್ನ ನಾವು ಹಿಡಿಬಹುದು. ನೀವು ಬದಲಾಗಿ, ಇನ್ನೊಬ್ರು ಯಾರನ್ನೋ ಬದಲಾಯಿಸೋದಕ್ಕಿಂತ ಫಸ್ಟ್ ನೀವು ಬದಲಾಗಿ. ದಯಮಾಡಿ ಕಂಕ್ಳಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು ಹೋಗ್ಬೇಡಿ. RTO ಅಧಿಕಾರಿಗಳಿಗೆ
ಸಂಬಳ ಕೊಡ್ತಕ್ಕಂಥವ್ರು ನಾವು. ಅವನು ಇನ್ಶೂರೆನ್ಸ್ ಕೇಳಿದ್ರೆ ಇನ್ಶೂರೆನ್ಸ್ ತೆಗೆದು ಕೊಡೋದಲ್ಲ, ನಿನ್ನ ಹತ್ರ ಡಾಕ್ಯುಮೆಂಟ್ ಸಿಕ್ಕಿದೀನಿ ತೆಗೆದು ನೋಡ್ಕೊ ಅನ್ರಿ. ಇದನ್ನ ನೀವು ಚೇಂಜ್ ಆಗಬೇಕು. ಇದನ್ನ ನೀವುಗಳು ಚೇಂಜ್ ಆದಾಗ ಅಣ್ಣ ನಿಮ್ಮ ಜೊತೆಲಿ 100ಗೆ 200% ಇರ್ತಾರೆ. ಯಾವುದೇ ಒಂದು ಸಂಘಟನೆ ಆಗಲಿ, ಯಾವುದೇ ಒಂದು ಸಂಘಟನೆ ಅಲ್ಲ, ನಿಮ್ಮ ಯಾವುದೇ ಒಂದು ಗ್ರಾಮ, ಏನು ನಮ್ಮ ಗ್ರಾಮ ಪಂಚಾಯತಿಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅವರು ಕೊಟ್ಟರೆ ID ಕಾರ್ಡ್ಗಳು ಪ್ಲಾಸ್ಟಿಕ್ದು, ಕರ್ನಾಟಕ ಚಾಲಕರ ಒಕ್ಕೂಟದ್ದು ಮೆಟಲ್ಲು, ರಾಜ್ಯಾಧ್ಯಕ್ಷರು ಕುತ್ತಿಗೆಯಲ್ಲಿರೋದು ಒಂದೇ. ಇಲ್ಲಿ ನಮ್ಮ ಸಮಾನತೆಯನ್ನ ತೋರಿಸುತ್ತೆ. ಇದು ನಮ್ಮ ಅಣ್ಣನ ಗುಣ. ನಾನು ಹೇಗಿರ್ತೀನೋ ನನ್ನ ಮುಂದೆ ಇರ್ತಕ್ಕಂಥ ಚಾಲಕರು ಅವರು ಸಹ ಆಟೋ ಡ್ರೈವರ್ ಆಗಿದ್ದವ್ರೆ. ಇವತ್ತು ನಮಗೆ ಅವ್ರು ಬಂದಂಥ ದಾರಿಗಳನ್ನು ಹೇಳ್ಕೊಂಡ್ಬರ್ತಾರೆ. ಇವತ್ತು ನಾವಿಲ್ಲಿ ಮಾತನಾಡ್ತಾ ಇದ್ದೀವಿ ಅಂದರೆ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ನಾನು ಸತ್ಯ ಹೇಳ್ತೀನಿ. ಮುಂದ್ಗಡೆ ಘಟಾನುಘಟಿ ನಾಯಕರು ಇವತ್ತು ಕಾಂಗ್ರೆಸ್ನವ್ರು ಯಾರು ಇದ್ರೆ ಅವ್ರನ್ನ DK ಶಿವಕುಮಾರ್ ಸಾರು ಮತ್ತೆ ರಾಮಲಿಂಗಾರೆಡ್ಡಿ ಸರ್ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ನಮ್ಮನ್ನ ವೇದಿಕೆ ಹತ್ತಿಸ್ತಂತವ್ರು ನಮ್ಮಣ್ಣ. 1000 ಕಿಲೋಮೀಟರ್ ಓಡಿಸ್ತೀವಿ, ಇನ್ನೊಬ್ರಿಗೆ ಮಾತನ್ನ ತಿಳಿಸ್ಕೊಡೋದಿದೆಯಲ್ಲ ಭಾರಿ ಕಷ್ಟ, ಆ ದಾರಿ ಕಲ್ಸ್ಕೊಟ್ಟಿದ್ ನಮ್ಮಣ್ಣ. ಇವತ್ತು ಅವ್ರ ಆಸೆ ಇಟ್ಕೊಂಡಿರೋದು ರಾಜ್ಯಾಧ್ಯಕ್ಷನ ಪೋಸ್ಟ್ ಅನ್ನ ನಾನು ಬಿಟ್ಕೊಟ್ರೆ ಕಟ್ಟ ಕಡೆ ಒಬ್ಬ ಚಾಲಕ ಆಗಬೇಕು. ಇದನ್ನ ಹಲವಾರು ಬಾರಿ ನಮ್ಗಳ ಹತ್ರ ಹೇಳ್ಕೊಂಡ್ ಬರ್ತಾ ಇರ್ತಾರೆ. ಆ ಆಸೆ ಇಟ್ಕೊಂಡಿರೋರು ಅಣ್ಣ. ದಯಮಾಡಿ ನೀವುಗಳು ಬದಲಾಗಿ, ನೀವುಗಳು ಯೂನಿಫಾರ್ಮ್ ಹಾಕೋದನ್ನ ರೂಢಿ ಮಾಡಿ, ನಿಮ್ಮನ್ನ ನೀವು ಅರ್ಥಕೊಳ್ಳಿ. ನಿಮ್ಮನ್ನ ಅರ್ಥಕೊಂಡು ಬದಲಾವಣೆ ಹತ್ತ ಸಾಗೋಣ. ದಯಮಾಡಿ ಚಾಲಕರೇ ಯೂನಿಫಾರ್ಮ್ಗಳನ್ನು ಹಾಕಿ ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳಿಕೊಂಡು, ನನಗೆ ಈ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಬಾಗಲಕೋಟೆಯ ಪದಾಧಿಕಾರಿಗಳಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೂ ಧನ್ಯವಾದನ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಚಾಲಕರು ಯಾವ ರೀತಿ ಇರಬೇಕು ಮತ್ತು ಯಾವ ರೀತಿ ಶಿಸ್ತು ಬದ್ಧತೆಯನ್ನು ಕಾಪಾಡ್ಕೋಬೇಕಂತ ನಿಮ್ಮ ಸೂಪರ್ ಟೈಮ್ಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.